Good morning, students. Class 9th, Subject Science, Chapter 2 is Matter around us pure. Okay. Uh, Fifth part, fourth part. Okay, sorry. Fourth part. Today we are going to study. ನಾವು ಇಲ್ಲೇನು ಓದ್ತೀವಿ ಅಂದರೆ ಹೌ ಟು ಫೈಂಡ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದು ಇದೆ, ಫಾರ್ಮುಲಾಸ್ ಇದೆ. ಅದರ ಪ್ರಕಾರ ನಾವು ಫಾಲೋ ಮಾಡಬೇಕಾಗುತ್ತೆ. ನಿಮಗೆ ಕ್ವಶನಲ್ಲಿ ಮಾಸ್ ಕೊಟ್ಟಿದ್ದ ಸೊಲ್ಯೂಡ್ದು ಮತ್ತು ಸೊಲ್ಯೂಷನ್ದು, ಆವಾಗ ನೀವು ಮಾಸ್ ಬೈ ಮಾಸ್ ಪರ್ಸಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಬೈ ಮಾಸ್ ಪರ್ಸಂಟೇಜ್, ದಟ್ ಈಸ್ ಕೆ ಜಿ ಇನ್ ಕಿಲೋಗ್ರಾಮ್. ಓಕೆ, ಕಿಲೋಗ್ರಾಮ್. ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಎ ಸೊಲ್ಯೂಷನ್ ಇಂಟು 100. ನಿಮಗೆ ಎರಡರದ್ದು ಸೊಲ್ಯೂಡ್ದು ಸೊಲ್ಯೂಷನ್ದು ಮಾಸ್ ಕೊಟ್ಟಿದ್ದ ಅಂದರೆ ಅವೆರಡರದ್ದು ಇದು ಮಾಡಿ ಸೊಲ್ಯೂಡ್ದು ಸೊಲ್ಯೂಷನ್ದು ಇದು ಮಾಡಿ ಹಾಕಿ ಇದು ಮಾಡಬೇಕು. ನಿಮಗೆ ಸೊಲ್ಯೂಟ್ದು ಮಾಸ್ ಕೊಟ್ಟು ವಾಲ್ಯೂಮು ಸೊಲ್ಯೂಷನ್ದು ವಾಲ್ಯೂಮ್ ಕೊಟ್ಟಿದ್ದ, ವಾಲ್ಯೂಮ್ ಅಂದರೆ ಎಷ್ಟು ಅಮೌಂಟ್ ಅದ ಅದು ಲಿಕ್ವಿಡು ಅನ್ನೋದು ಕೊಟ್ಟಿದ್ದ ಅಂದರೆ ಮಾಸ್ ಆಫ್ ಸೊಲ್ಯೂಟ್ ಮಾಸ್ ಬೈ ವಾಲ್ಯೂಮ್ ಪರ್ಸಂಟೇಜ್ ಅಂತೇಳಿ ತಗೊಂಡು ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100 ಅಂತ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮಗೆ ಮಾಸ್ ಬೈ ವಾಲ್ಯೂಮ್ ಗೊತ್ತಾಗುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಬೈ ವಾಲ್ಯೂಮ್, ಎರಡರದ್ದು ಈ ಸಾಲ್ಯೂಟು ಸೊಲ್ಯೂಷನ್ದು ಆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ದು ವಾಲ್ಯೂಮ್ ಕೊಟ್ಟಿದ್ದ ಎರಡರದ್ದು ಸಾಲ್ಯೂಡ್ದು ಮತ್ತು ಸೊಲ್ಯೂಷನ್ದು, ಅವಾಗ ಏನು ಮಾಡಬೇಕು, ವಾಲ್ಯೂಮ್ ಪರ್ಸಂಟೇಜ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಾಲಿಡ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಇದು ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಹೌ ಟು ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಕ್ವಶನಲ್ಲಿ ಎರಡು ಸಾಲ್ಯೂಡ್ದು ಮತ್ತು ಸೊಲ್ಯೂಷನ್ದು ಮಾಸ್ ಕೊಟ್ಟಿದ್ದ ಅಂದರೆ ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಅಂತ ತಗೊಳ್ಬೇಕು. ಸಪೋಸ್ ಸೊಲ್ಯೂಷನ್ದು ವಾಲ್ಯೂಮ್ ಕೊಟ್ಟು ಸಾಲ್ಯೂಟ್ದು ಮಾಸ್ ಕೊಟ್ಟಿದ್ದ ಅಂದರೆ ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಅಂತ ತಗೊಂಡು ಕ್ಯಾಲ್ಕುಲೇಟ್ ಇಂಟು 100 ಮಾಡಬೇಕು. ಸಪೋಸ್ ನಿಮಗೆ ವಾಲ್ಯೂಮ್ ಸಾಲ್ಯೂಟ್ದು ಮತ್ತು ಸೊಲ್ಯೂಷನ್ದು ವಾಲ್ಯೂಮ್ ಕೊಟ್ಟಿದ್ದ ಅಂದರೆ ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸಂಟೇಜ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100 ಅಂತೇಳಿ ಮಾಡಿ. ನೆಕ್ಸ್ಟ್ ಟಾಪಿಕ್ಕು ಸಸ್ಪೆನ್ಷನ್ ಅಂದರೆ ಏನು. ಸಸ್ಪೆನ್ಷನ್ ಮೀನ್ಸ್ ಇಟ್ ಈಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಮೀನ್ಸ್ ಇಟ್ ಈಸ್ ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಡಿಫ್ರೆನ್ಸ್ ಏನಂದರೆ, ಹೋಮೋಜಿನಿಯಸಲ್ಲಿ ಯೂನಿಫಾರ್ಮ್ ಆಗಿ ಡಿಸಾಲ್ವ್ ಆಗಿರುತ್ತೆ. ಹೆಟ್ರೋಜಿನಿಯಸಲ್ಲಿ ಸಾಲಿಟ್ಟು ಮತ್ತು ಸಾಲ್ವೆಂಟು ಎರಡು ಸಪ್ರೇಟ್ ಆಗಿರುತ್ತೆ. ಮೀನ್ಸ್ ಈಗ ನೀವು ತೊಗೊಳ್ತೀರ, ಒಂದು ಗ್ಲಾಸಲ್ಲಿ ನೀರು ತೊಗೊಳ್ತೀರ, ಅದರಲ್ಲಿ ಮಡ್ ಹಾಕಿಬಿಡ್ತೀರ, ಚಾಕ್ ಪೌಡರ್ ಹಾಕಿರ್ತೀರ, ಅದೇನಾಗುತ್ತೆ, ಕೆಳಗಡೆ ಹೋಗಿ ಸೆಟಲ್ ಡೌನ್ ಆಗಿರುತ್ತೆ. ಆಮೇಲೆ ಮಡ್ಡಿ ವಾಟರ್, ಯು ಆರ್ ಟೇಕಿಂಗ್ ಮಡ್ ಆ್ಯಂಡ್ ಪುಟಿಂಗ್ ಇನ್ ಎ ಮಡ್ ವಾಟರ್ ಆಗುತ್ತೆ. ಅದೇನಾಗುತ್ತೆ, ಫುಲ್ ಪಾರ್ಟಿಕಲ್ಸ್ ಎಲ್ಲ ಕೆಳಗೆ ಹೋಗಿ ಸೆಟಲ್ ಡೌನ್ ಆಗಿರುತ್ತೆ. ಆವಾಗ ನಾವೇನಂತೀವಿ, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ. ಅದರಲ್ಲಿ ವಾಟ್ ಈಸ್ ಸಸ್ಪೆನ್ಷನ್ ಡೆಫಿನೇಷನ್. ಎ ಸಸ್ಪೆನ್ಷನ್ ಈಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಇನ್ ವಿಚ್ ಸಾಲಿಡ್ ಪಾರ್ಟಿಕಲ್ ಡು ನಾಟ್ ಡಿಸಾಲ್ವ್. ಸಾಲಿಡ್ ಪಾರ್ಟಿಕಲ್ ಏನಿದೆ ಅದು ಡಿಸಾಲ್ವ್ ಆಗಲ್ಲ, ಅದೇನಾಗುತ್ತೆ, ರಿಮೇನ್ ಸಸ್ಪೆಂಡೆಡ್, ಕೆಳಗಡೆ ಹೋಗಿ ಕೂತ್ಕೊಳ್ಳಿರುತ್ತೆ. ಅದಕ್ಕೆ ನಾವೇನಂತೀವಿ, ಸಸ್ಪೆನ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಡ್ಡಿ ವಾಟರ್, ಚಾಕಿನ್ ವಾಟರ್, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, paint also, you dissolve in water, you go get settled down at the bottom. What is properties of suspension? Size of the solid particles are big. ಇದ್ರದ್ದು ಸಾಲಿಡ್ ಪಾರ್ಟಿಕಲ್ ದೊಡ್ಡವಾಗಿರುತ್ತೆ. ಇಟ್ ಕ್ಯಾನ್ ಬಿ ಸೀನ್ ಬೈ ನೇಕ್ಡ್ ಐ, ನೀವು ಕಣ್ಣಿನಿಂದ ನೋಡ್ಬೋದು. ಆ್ಯಂಡ್ ಪಾರ್ಟಿಕಲ್ಸ್ ಆಫ್ ಸ್ಕ್ಯಾಟರ್, ನೀವು ಲೈಟ್ ಪಾಸ್ ಮಾಡಿದರೆ ಅದು ಪಾಸ್ ಆಗುತ್ತೆ. ಓಕೆ, ಆ್ಯಂಡ್ it may or may not shows the Tyndall effect. It shows the Tyndall effect means the scattering of light is passed into the glass and particle can be separated by filtration and unstable solution.